ಇವರೆಲ್ಲ ಅಣ್ಣ ಅವ್ರು ನೋಡ್ಬೇಕಂತ ಬಂದಿದ್ದಾರೆ. ಸ್ವಲ್ಪ ಬರೀರಿಯಪ್ಪ. ಅಣ್ಣ ಅಣ್ಣ ಏನಪ್ಪಾ? ಸುಬ್ಬಣ್ಣವರು, ರಾಜಾರಾಮ್, ನೀವು ಬಂದ್ಬಿಟ್ಟಿದ್ದೀರಿ. ಏನ್ ಸಮಾಚಾರ? ಯಾವಾಗ ಬಂದ್ರಿ? ಈಗ ತಾನೇ ಬರ್ತಾ ಇದೀವಿ ಸರ್. 3 ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗದ ಏಳಿಗೆ ಕಾರಣರಾಗಿ ಕನ್ನಡದ ಮನಮಾತಾಗಿರೋ ನಿಮ್ಮನ್ನ ನೋಡಿ ಆನಂದಿಸಿ ಅಭಿನಂದಿಸಬೇಕು ಅಂತ ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ. ಅಭಿಮಾನಿಗಳೇ, ನಿಮ್ಮ ಈ ವಿಶ್ವಾಸಕ್ಕೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ರಂಗಭೂಮಿಗಾಗಲಿ ಚಿತ್ರರಂಗಕ್ಕಾಗಲಿ ಕಿಂಚಿತ್ ಸೇವೆ ನನ್ನಿಂದ ಸಲ್ಲಿದ್ರೆ ಅದಕ್ಕೆ ಕಾರಣ ನಾನಲ್ಲ. ಈ ಗೌರವ ಎಲ್ಲ ಸಲ್ಲಬೇಕಾದ ನಮ್ಮ ಅಪ್ಪಾಜಿಯವರಿಗೆ. ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪಾಜಿಯವರು. ಬನ್ನಿ ಒಳಗಡೆ ಹೋಗೋಣ, ಬನ್ನಿ. ಇವರೇ ನಮ್ಮ ತಂದೆಯವರು, ನಮಗೆ ಬೆಳಕನ್ನು ತೋರಿಸ್ಕೊಟ್ಟ ದೇವರು, ಸಿಂಗಾಲೂರು ಪುಟ್ಟಸ್ವಾಮಿನವರು. ಅಲ್ರಿ, ಇವ್ರ ತಂದೆಯವ್ರ ಪಾತ್ರ ನೀವು ನೋಡಿರಲಿಲ್ಲ. ಕುರುಕ್ಷೇತ್ರದಲ್ಲಿ ಭೀಮ, ಕೃಷ್ಣಲೀಲೆಯಲ್ಲಿ ಕಂಸ, ಎಲ್ಲ ಪಾತ್ರಗಳು ನನ್ನ ಕಣ್ಣು ಕಟ್ಟದಾಗಿದೆ. ನಡೀರಿ, ಕೂತ್ಬಿಡಿ. ಸಾಧಾರಣವಾಗಿ ಅವರು ರಾಕ್ಷಸ ಪಾತ್ರಗಳನ್ನ ಮಾಡೋದ್ರಲ್ಲಿ ಎತ್ತದ ಕೈ. ರಾವಣ, ಭೀಮ, ಕಂಸ, ಜಲಂಧರ ಈ ಪಾತ್ರಗಳೆಲ್ಲ ನೋಡಿದ್ದ ನೆನಪೇ ನನಗೆ ಮಹಿಷಾಸುರ, ರಣಧೀರ್ ಕಂಠೀರವ ಇವುಗಳನ್ನೆಲ್ಲ ಮಾಡೋದಕ್ಕೆ ಸ್ಫೂರ್ತಿ ಕೊಡ್ತು. ಇವತ್ತಿನ ನನ್ನ ಈ ಏಳಿಗೆ ಅವ್ರ ಕಣ್ತುಂಬ ನೋಡಿದ್ರೆ ಬಹಳ ಸಂತೋಷ ಪಡ್ತಾ ಇದ್ರು. ಅವರ ಹೇಳ್ತಾ ಇದ್ದ ಒಂದೊಂದು ಮಾತು ನನ್ನ ಭವಿಷ್ಯದ ಬಗ್ಗೆ ಈಗ ನನಗೆ ನೆನಪು ಬರ್ತಾ ಇದೆ. ನಮ್ಮ ತಾಯಿಯವರು ನಾವೆಲ್ಲ ಕೂತ್ಕೊಂಡು ಜ್ಞಾಪಿಸ್ಕೊತಾ ಇರ್ತೀವಿ. ಒಟ್ಟಿನಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋ ಭಾಗ್ಯ ದೇವರು ನಮಗೆ ಕೊಡ್ಲಿಲ್ಲ ಅಷ್ಟೇ. ಅವರಲ್ಲಿ ಕಾಣ್ತಾ ಇಲ್ಲಲ್ಲ? ಅವ ಊರಲ್ಲಿದ್ದಾರೆ, ಗಾಜನೂರಲ್ಲಿ. ವರದರಾಜು, ಪಾರ್ವತಿ ಶಾರದವನ್ನು ಕರ್ಕೊಂಡ್ಬಪ್ಪಜಿ ಇಲ್ಲಿ. ಇವನೇ ನನ್ನ ತಮ್ಮ ವರದರಾಜು. ಈಕೆ ನನ್ನ ಹೆಂಡತಿ ಪಾರ್ವತಿ ಅಂತ. ಆಮೇಲೆ ಇವನು ನನ್ನ ಮೊದಲನೇ ಮಗ ನಾಗರಾಜ್ ಶಿವಪುಟ್ಟಸ್ವಾಮಿ ಅಂತ ಹೇಳಿ. ನಮ್ಮ ಅಪ್ಪಾಜಿಯವ್ರ ಹೆಸರು ಪುಟ್ಟಸ್ವಾಮಿ ಅಂತ ನಮ್ಮ ತಂದೆಯವರು. ಇವಳು ನನ್ನ 2ನೇ ಮಗಳು ಲಕ್ಷ್ಮಿ ಅಂತ. ಅವರು 3ನೇವರು ರಾಘವೇಂದ್ರ ರಾಜು ಅಂತ. ರಾಜವರ 3ನೇ ನಿಮ್ಮ ಮಂತ್ರಾಲಯ ಮಾತಿನ ನಡೀತಾ ಇದ್ದ ಟೈಮ್ನಲ್ಲಿ ಹುಟ್ಟಿದ. ಆಕೆ ನನ್ನ ತಮ್ಮನ ಹೆಂಡತಿ ಶಾರದಮ್ಮ ಅಂತ. ಆತನ ಮಕ್ಕಳು ಅವಳು ಉಷಾ ಅಂತ, ಇವರ ಆಶಾ ಅಂತ, ಲತಾ ಅಂತ ಹೇಳಿ ಕಾನ್ವೆಂಟ್ ಹೋಗಿದ್ದಾಳೆ. ಇವರು ಬಾಲಕೃಷ್ಣ ಅಂತ ನನ್ನ ಭಾವ ಹಾಗೂ ಸ್ನೇಹಿತ. ಆಕೆ ಆತನ ಪತ್ನಿ, ನನ್ನ ತಂಗಿ ಶಾರದಮ್ಮ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಬಹಳ ತೊಂದರೆ ತಗೋತಾ ಇದ್ದೀರಾ? ಒಬ್ಬರಿಗೆ ಅವಶ್ಯಕ ತೊಂದರೆ. ರಾಜಕುಮಾರಿ ಅವರೇ, ಇದು ಯಾರದು ಫೋಟೋ? ಅದು ಅಪ್ಪಣ್ಣಪ್ಪನವರು ಅಂತ ಹೇಳಿ ನಮಗೆ ನಮ್ಮ ತಂದೆಯವರು ಗುರುಗಳು ಮತ್ತು ಪೂಜ್ಯರು. ಇವತ್ತಿನ ನಮ್ಮ ಏಳಿಗೆಗೆ ಅವರ ಪ್ರೇಮಾಶೀರ್ವಾದವು ಕಾರಣವೇ. ಈಗ ಅವರು ಕೊಯಮತ್ತೂರಿನಲ್ಲಿದ್ದಾರೆ. ಹೌದು. ರಾಜ್ಕುಮಾರ್ ಅವರೇ, ಮತ್ತೊಂದು ವಿಚಾರ ಕೇಳಿ. ನಿಮ್ಮ ಊರಿನ ವಿಷಯ ಮತ್ತು ನೀವು ನಾಟಕ ರಂಗದಿಂದ ಚಿತ್ರರಂಗಕ್ಕೆ ಬಂದ ರೀತಿ, ಇದನ್ನೆಲ್ಲ ನಿಮ್ಮ ಬಾಯಿಂದಲೇ ಕೇಳಿ ತಿಳ್ಕೋಬೇಕು ಅಂತ ನಮ್ಮೆಲ್ಲರ ಆಸೆ. ಹೌದು. ನಮ್ಮ ತಂದೆಯವ್ರ ಊರು ಸಿಂಗಾನಲ್ಲೂರು ಅಂತ ಹೇಳಿ ಕೊಳ್ಳೇಗಾಲದ ಹತ್ರ ಇದೆ. ನಾನು ಹುಟ್ಟಿದೂರು ನಮ್ಮ ತಾಯಿ ಊರು ದೊಡ್ಡಗಾಜನೂರು ಅಂತ. ಚಾಮರಾಜನಗರದಿಂದ 13 ಮೈಲಿ ದೂರದಲ್ಲಿರೋ ತಾಳ್ವಾಡಿ ಸಿರ್ಕಾದಲ್ಲಿದೆ. ಇನ್ನು ನಾನು ಹುಟ್ಟಿದ ಊರು, ನನಗೆ ತುಂಬಾ ಮಮತೆ ನಮ್ಮ ಊರಿನ ಮೇಲೆ. ಮರಗಿಡಗಳಿಂದಾನು, ಪೈರು ಪಚ್ಚೆಗಳಿಂದಾನು, ಬೆಡ್ಡ ಗುಡ್ಡಗಳಿಂದಾನು ತುಂಬಿ ಮನೋಹರವಾಗಿರೋ ಈ ಸುಂದರ ಸ್ಥಳ ನನ್ನ ಭಾಗಕ್ಕೆ ಸ್ವರ್ಗ ಇದ್ದ ಹಾಗೆ.